ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಏಪ್ರಿಲ್ 30ರಿಂದ ಮೇ 14ರವರೆಗಿನ ನಡೆಯಲಿರುವ ಜ್ಯೋತಿಷ್ಯದ ಬದಲಾವಣೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಅವಧಿಯಲ್ಲಿ ಬುಧ ಗ್ರಹವು ಮೇಷರಾಶಿಗೆ ಪ್ರವೇಶ ಮಾಡುತ್ತೆ ಮತ್ತು ಇದು ವೃಷಭ ರಾಶಿಯಿಂದ ದ್ವಾದಶ ಸ್ಥಾನದಲ್ಲಿ ಸಂಚರಿಸ್ತಾನೆ. ದ್ವಾದಶ ಸ್ಥಾನ ಏನಿದೆ, ಖರ್ಚು, ನಷ್ಟ, ವಿದೇಶ ಸಂಪರ್ಕ, ಮನಸ್ಸಿನ ಅಶಾಂತಿ, ನಿದ್ದೆ ಮತ್ತು ಆಂತರಿಕ ಭಾವನೆಗಳನ್ನು ಸೂಚಿಸುವ ಸ್ಥಾನ ಆಗಿರುತ್ತೆ. ಆದ್ದರಿಂದ ಈ ಸಮಯದಲ್ಲಿ ವೃಷಭ ರಾಶಿಯವರು ಆಸ್ಟ್ರಾಲಜಿಕಲ್ ಡಿಸ್ಟ್ರಕ್ಷನ್ಸ್ ಅಂದರೆ ಅಚಾನಕ್ ವ್ಯತ್ಯಯಗಳನ್ನು ಅನುಭವಿಸುವ ಸಾಧ್ಯತೆ ಇದೆ. ಈ ಸಮಯ ನಿಮ್ಮ ಜೀವನದಲ್ಲಿ ಕೆಲವು ಸವಾಲುಗಳನ್ನು ತರಬಹುದು, ಆದರೆ ಸರಿಯಾದ ಎಚ್ಚರಿಕೆ ಮತ್ತು ಪರಿಹಾರಗಳನ್ನು ಪಾಲಿಸಿದರೆ ಈ ಅವಧಿಯನ್ನು ಸುಲಭವಾಗಿ ದಾಟಬಹುದು. ಮೊದಲನೇದಾಗಿ ಹಣಕಾಸಿನ ವಿಷಯದಲ್ಲಿ ನೋಡಿದರೆ ಈ ಸಮಯದಲ್ಲಿ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ನೀವು ಯೋಜಿಸದ ಖರ್ಚುಗಳು ಅಚಾನಕ್ ಬರುತ್ತೆ. ಹಣವನ್ನು ಉಳಿಸಿಕೊಳ್ಳೋದು ಸ್ವಲ್ಪ ಕಷ್ಟ ಆಗಬಹುದು. ಆದ್ದರಿಂದ ಈ ಸಮಯದಲ್ಲಿ ನೀವು ಖರ್ಚು ಮಾಡುವ ಮೊದಲು 2 ಬಾರಿ ಯೋಚನೆ ಮಾಡಿ. ಯಾವುದೇ ದೊಡ್ಡ ಹೂಡಿಕೆಗಳನ್ನು ತಪ್ಪಿಸಿ ನಿಮ್ಮ ಬಜೆಟನ್ನು ನಿಯಂತ್ರಣದಲ್ಲಿ ಇಡಿ, ಇಲ್ಲವಾದರೆ ಆರ್ಥಿಕ ಒತ್ತಡ ಎದುರಾಗಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ನೋಡಿದರೆ ಈ ಸಮಯದಲ್ಲಿ ಕೆಲಸದಲ್ಲಿ ಸ್ವಲ್ಪ ಅಸಮಾಧಾನ ಅನ್ನೋದು ಕಾಣಿಸಿಕೊಳ್ಳಬಹುದು. ನಿಮ್ಮ ಕೆಲಸದ ಮೆಚ್ಚುಗೆಯನ್ನು ಪಡೆಯೋದಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು. ಕೆಲವೊಮ್ಮೆ ನಿಮ್ಮ ಕೆಲಸಕ್ಕೆ ತಕ್ಕ ಫಲ ಸಿಗದೇ ಇದ್ದರೆ ನಿರಾಸೆ ಅನ್ನೋದು ಆಗಬಹುದು, ಆದರೆ ಇದು ತಾತ್ಕಾಲಿಕವಾಗಿರುತ್ತೆ. ನೀವು ನಿಮ್ಮ ಶ್ರಮವನ್ನು ಮುಂದುವರಿಸಿದರೆ ಫಲಿತಾಂಶ ಖಂಡಿತ ಬರುತ್ತೆ. ಸಹೋದ್ಯೋಗಿಗಳೊಂದಿಗೆ ಅಂತರವನ್ನು ಕಾಪಾಡಿಕೊಳ್ಳಿ. ಯಾರ ಮೇಲೂ ಕೂಡ ಅತಿಯಾಗಿ ನಂಬಿಕೆ ಇಡೋದಕ್ಕೆ ಹೋಗಬೇಡಿ. ಇನ್ನು ವ್ಯಾಪಾರದಲ್ಲಿರುವ ವೃಷಭ ರಾಶಿಯವರಿಗೆ ಈ ಸಮಯದಲ್ಲಿ ಹಣದ ಹರಿವಿನಲ್ಲಿ ಅಡಚಣೆ ಅನ್ನೋದು ಉಂಟಾಗಬಹುದು. ಲಾಭ ಕಡಿಮೆ, ಖರ್ಚು ಹೆಚ್ಚು ಎನ್ನುವ ಪರಿಸ್ಥಿತಿ ಎದುರಾಗಬಹುದು. ಹಳೆಯ ಬಾಕಿ ಹಣ ಸಿಗುವುದರಲ್ಲಿ ವಿಳಂಬ ಆಗಬಹುದು. ಆದ್ದರಿಂದ ಹೊಸ ಹೂಡಿಕೆಗಳನ್ನು ತಾತ್ಕಾಲಿಕವಾಗಿ ಮುಂದೂಡಿ. ಈಗಿರುವ ವ್ಯವಹಾರವನ್ನು ಸ್ಥಿರವಾಗಿಸಲು ಗಮನ ಹರಿಸಿ. ಈ ದಿನ ಮನಸ್ಥಿತಿ ಮತ್ತು ಆರೋಗ್ಯದ ಬಗ್ಗೆ ನೋಡೋಣ. ದ್ವಾದಶ ಸ್ಥಾನದಲ್ಲಿ ಬುಧ ಇರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಅಶಾಂತಿ ಅನ್ನೋದು ಹೆಚ್ಚಾಗ್ಬೋದು. ನೀವು ಹೆಚ್ಚು ಯೋಚನೆ ಮಾಡ್ತೀರಾ, ಆದರೆ ಅದರ ಫಲವಾಗಿ ಒತ್ತಡ ಕೂಡ ಹೆಚ್ಚಾಗ್ಬೋದು. ನಿದ್ರಾಹೀನತೆ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ತಲೆನೋವು, ಕಣ್ಣುನೋವು ಇತ್ಯಾದಿ ಸಮಸ್ಯೆಗಳು ಎದುರಾಗಬಹುದು. ಆದ್ದರಿಂದ ಈ ಸಮಯದಲ್ಲಿ ವಿಶ್ರಾಂತಿ ಬಹಳ ಮುಖ್ಯವಾಗಿರುತ್ತೆ. ಯೋಗ ಮತ್ತು ಧ್ಯಾನ ಮಾಡೋದು ಉತ್ತಮವಾಗಿರುತ್ತೆ. ಸಂಬಂಧಗಳ ವಿಷಯದಲ್ಲಿ ನೋಡಿದರೆ ಈ ಸಮಯದಲ್ಲಿ ನೀವು ಸ್ವಲ್ಪ ಒಂಟಿತನವನ್ನು ಅನುಭವಿಸಬಹುದು. ನಿಮ್ಮ ಹತ್ತಿರದವರು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಂತ ಆಗಬಹುದು. ಸ್ನೇಹಿತರು ಅಥವಾ ಕುಟುಂಬದವರ ಜೊತೆ ದೂರ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಹೆಚ್ಚು ಸಹನೆ ತೋರಬೇಕು. ನಿಮ್ಮ ಭಾವನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸೋದಕ್ಕೆ ಪ್ರಯತ್ನ ಮಾಡಿ. ಯಾವುದೇ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ವೃಷಭ ರಾಶಿಯವರು ಪಾಲಿಸಬೇಕಾದ ಮುಖ್ಯ ಎಚ್ಚರಿಕೆಗಳು ಏನಪ್ಪ ಅಂದರೆ, ಮೊದಲನೆಯದು ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಿ. ಎರಡನೆಯದು ಯಾರ ಮೇಲೂ ಕೂಡ ಅತಿಯಾದ ನಂಬಿಕೆ ಇಡಬೇಡಿ. ಮೂರನೆಯದು ಮನಸ್ಸಿನ ಒತ್ತಡವನ್ನು ನಿಯಂತ್ರಣ ಮಾಡಿ. ನಾಲ್ಕನೆಯದು ನಿದ್ದೆ ಮತ್ತು ಆರೋಗ್ಯದ ಕಡೆ ಗಮನ ಕೊಡಿ. ಐದನೆಯದು ಯಾವುದೇ ದೊಡ್ಡ ನಿರ್ಧಾರಗಳನ್ನು ತಾತ್ಕಾಲಿಕವಾಗಿ ಮುಂದೂಡಿ. ಇದೀಗ ಪರಿಹಾರಗಳ ಬಗ್ಗೆ ನೋಡೋಣ. ಬುಧನ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆಗೊಳಿಸೋದಕ್ಕೆ ಗಣಪತಿ ಪೂಜೆ ಅತ್ಯಂತ ಶಕ್ತಿಯುತ ಆಗಿರುತ್ತೆ. ಪ್ರತಿದಿನ ಓಂ ಬೂಂ ಬುಧಾಯ ನಮಃ ಮಂತ್ರವನ್ನು 17 ಬಾರಿ ಜಪ ಮಾಡಿ. ಹಾಗೆಯೇ ಓಂ ಗಣಪತಿಯೇ ನಮಃ ಈ ಮಂತ್ರವನ್ನು 21 ಬಾರಿ ಜಪಿಸಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತೆ. ಬುಧವಾರವಂದು ವಿಶೇಷವಾಗಿ ಪೂಜೆ ಮಾಡೋದು ಉತ್ತಮವಾಗಿರುತ್ತೆ. ಉತ್ತರ ದಿಕ್ಕಿನಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ತುಳಸಿ ಗಿಡದ ಬಳಿ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡಿದರೆ ಶುಭ ಫಲಗಳು ಅನ್ನೋದು ದೊರೆಯುತ್ತೆ. ಇನ್ನು ಗೋಮಾತೆಗೆ ಹಸಿರು ಹುಲ್ಲನ್ನು ನೀಡೋದು ಉತ್ತಮ ಪರಿಹಾರ ಆಗಿರುತ್ತೆ. ಬ್ರಾಹ್ಮಣರಿಗೆ ದಾನ ನೀಡೋದ್ರಿಂದ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತೆ. ಗಣಪತಿ ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ ದೀಪ ಹಚ್ಚೋದು ಬಹಳ ಪರಿಣಾಮಕಾರಿ ಪರಿಹಾರ ಆಗಿರುತ್ತೆ. ಇನ್ನು 8 ಆಕಾರದಲ್ಲಿ ಅಂದರೆ ಎಕ್ಸ್ ಆಕಾರದಲ್ಲಿ ದೀಪ ಹಚ್ಚಿದರೆ ವಿರೋಧಿ ಶಕ್ತಿಗಳು ದೂರ ಆಗುತ್ತೆ. ಸಂಕಟನಾಶಕ ಗಣೇಶ ಸ್ತೋತ್ರವನ್ನು ಕೇಳೋದು ಅಥವಾ ಪಠಿಸೋದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಈ ಸಮಯ ವೃಷಭ ರಾಶಿಯವರಿಗೆ ಸ್ವಲ್ಪ ಕಷ್ಟಕರ ಆಗಿರಬಹುದು, ಆದರೆ ನೀವು ಶಾಂತವಾಗಿ ಮತ್ತು ಧೈರ್ಯದಿಂದ ಇದ್ದರೆ ಈ ಕಷ್ಟಗಳನ್ನು ಸುಲಭವಾಗಿ ದಾಟಬಹುದು. ಮೇ 14ರ ನಂತರ ಪರಿಸ್ಥಿತಿಗಳು ನಿಧಾನವಾಗಿ ಸುಧಾರಿಸುತ್ತೆ. ನಿಮ್ಮ ಜೀವನದಲ್ಲಿ ಮತ್ತೆ ಶಾಂತಿ ಮತ್ತು ಸಮತೋಲನ ಬರುತ್ತೆ. ಕೊನೆಗೆ ಈ ವಿಡಿಯೋ ನಿಮಗೆ ಉಪಯುಕ್ತ
ಆಯಿತು ಅನಿಸಿದರೆ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಜ್ಯೋತಿಷ್ಯ ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.